ಸರ್ ಇದು ವಿಡಿಯೋದಲ್ಲಿ ಆ ಹುಡುಗಿನ ಆ ರೀತಿ ಓಡಾಡ್ಸಿದಾನಲ್ಲ ಸರ್, ಯಾರ ಕಣ್ಣಿಗೂ ಬಿದ್ದಿಲ್ವಾ ಸರ್ ಇದು? ನೋಡಿ, ಯಾರ ಕಣ್ಣಿಗೂ ಬೀಳ್ಲಿಕ್ಕೆ ಆ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಹೊತ್ತಿನಲ್ಲಿ ಇದ್ದದ್ದೇ 4-5 ಮಂದಿ. ನೋಡಿ, ಅವನು ಬ್ಯಾಗ್ ತಗೊಂಡು CCTVಯಲ್ಲಿ ಎಂಟ್ರಿ ಆಗ್ತಾ ಇದ್ದಾನೆ ಒಳಗೆ ಎಂಟ್ರಿ ಆದವನು ಮುಂದೆ ಅವನೇನ್ ಮಾಡ್ತಾನೆ, ಬಸ್ ಅನ್ನ ಏರ್ತಾನೆ. ಅಂದ್ರೆ ಆ ಹುಡುಗಿ ಕೂತ್ಕೊಂಡು ಬಸ್ ಅದು ಏರ್ತಾನೆ, ಅಲ್ಲಿ ಸೀಟ್ ಅಲ್ಲಿ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಅದನ್ನ ಗಮನಿಸಿದಂತ ಹುಡುಗಿ ಅವಳ ಸಹೋದರಿ ಫೋನ್ ಮಾಡ್ತಾಳೆ, ಈ ರೀತಿ ಇವನು ಬಂದಿದ್ದಾನೆ ಅಂತೇಳಿ. ಸಹೋದರಿ ಏನ್ ಮಾಡ್ತಾಳೆ, ಅವಳ ಗಂಡನ ಕೈಯಲ್ಲಿ ಕೊಡ್ತಾಳೆ. ಅಲ್ಲಲ್ಲ, ಗಂಡನ ಕೈಗೆ ಕೊಡುವಲ್ಲ, ಗಂಡನಿಗೆ ಫೋನ್ ಮಾಡ್ತಾಳೆ ಅವಳು. ಗಂಡನಿಗೆ ಫೋನ್ ಮಾಡ್ತಾಳೆ. ಗಂಡನಿಗೆ ಫೋನ್ ಮಾಡ್ತಾಳೆ. ಆಗ ಅವನು ಇವಳಿಗೆ ಫೋನ್ ಮಾಡ್ತಾನೆ, ಲಾವಣ್ಯನಿಗೆ. ಫೋನ್ ಮಾಡಿದಾಗ ಲಾವಣ್ಯ ಅವ ಬಂದಿದ್ದಾನೆ ಅಂತ ಹೇಳಿದಾಗ, ನೀನು ಬಸ್ಸಿನಿಂದ ಇಳಿ ಅಂತ ಹೇಳ್ತಾನೆ. ಬಸ್ಸಿನಿಂದ ಇಳಿ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಬಸ್ಸಿನ ಒಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ರೆಸ್ಕ್ಯೂ ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ, ತಪ್ಪಿಸಿಕೊಳ್ಳಿಕ್ಕೆ ಚಾನ್ಸಸ್ ಕಡಿಮೆ. ನೀವು ಬಸ್ಸಿನಿಂದ ಇಳಿದ್ರೆ ಅಲ್ಲಿ ವಿಶಾಲವಾದ ಜಾಗ ಇದೆ, ಜನರು ಇರ್ತಾರೆ, ಅವ್ರು ಮತ್ತೆ ಜನರು ಇರ್ತಾರೆ, ಅಲ್ಲಿ ತಪ್ಪಿಸ್ಕೊಳ್ಬಹುದು ಅಂತೇಳಿ ಅವರ ಆಲೋಚನೆ ಇತ್ತು. ಹಾಗೆ ಭಾವ ಏನು ಸೂಚನೆ ಕೊಡ್ತಾರೆ ಅಕ್ಕನ ಗಂಡ, ಹಾಗೆ ಅವಳು ಫೋನಲ್ಲಿ ಮಾತಾಡ್ಕೊಂಡೆ ಕೆಳಗೆ ಇಳಿತಾಳೆ. ಆಗ ಇನ್ನೊಂದು ಬರುತ್ತಂತ ಹೇಳಿದ್ರೆ, ಫೋನ್ ಕೊಡು ಅಂತ ಹೇಳಿ ಭಾವ ಹೇಳ್ತಾರಂತೆ. ಆದ್ರೆ ಆಗ ಫೋನ್ ಒಂದ್ ವೇಳೆ ಕಸ್ಕೊಂಡ್ರೆ ಅನ್ನುವಂತ ಪ್ರಶ್ನೆ ಲಾವಣ್ಯನ ಆತಂಕ. ಅವನಿಗೆ ಫೋನ್ ಕೊಡು, ನಾನು ಮಾತಾಡ್ತೇನೆ ಅಂತ ಭಾವ ಏನು ಹೇಳಿದ್ರ, ಆಗ ಇವಳು ಆ ಆತಂಕವನ್ನು ವ್ಯಕ್ತಪಡಿಸುವುದು. ಫೋನ್ ಕೊಟ್ಟರೆ ಫೋನ್ ಇಟ್ಕೊಂಡು ಹೋದ್ರೆ ಆಗ ಫೋನ್ ಹಿಡ್ಕೊಂಡೇ ಇಳಿತಾಳೆ ಅವಳು, ಭಾವನೊಟ್ಟಿಗೆ ಮಾತಾಡಿಕೊಂಡೇ ಇಳಿತಾಳೆ. ಅಂದ್ರೆ ಇವನು ನನ್ನನ್ನು ಏನಾದ್ರು ಮಾಡ್ತಾನಂತೇಳಿ ಹೆದರೇ ಇಳಿತಾಳೆ. ಹಿಂದಿಂದ ಬಂದಾಗ ಅವಳು ಬೊಬ್ಬೆ ಹೊಡೆದ್ಲು, ಅದು ಭಾವನಿಗೆ ಫೋನಲ್ಲಿ ಕೇಳಿಸಿದೆ ಬೊಬ್ಬೆ ಹೊಡೆದದ್ದು. ಮತ್ತೆ ತಪ್ಪಿಸ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ ನೋಡ್ತಾ ಇದ್ದೀರಾ ಸರ್ CCTVಯಲ್ಲಿ ಯಾವ ರೀತಿ? ತುಂಬಾ ಓಡಾಡಿದೆ. ಅಲ್ಲಿ ಬೇರೆ ಯಾರಾದ್ರೂ ಜನ ಇರ್ತಾ ಇದ್ರೆ ಆಕೆಯನ್ನು ರೀತಿಯಲ್ಲಾದ್ರೂ ರಕ್ಷಣೆ ಮಾಡ್ಬೋದಿತ್ತು, ಹೆಚ್ಚು ಪ್ರಯಾಣಿಕರು ಏನಾದ್ರು ಇರ್ತಾ ಇದ್ರೆ. ಒಂದು ಆ CCTV ಅಲ್ಲಿ ಆ ಕೊನೆ ಗಳಿಗೆಯಲ್ಲಿ ಆ ಹುಡುಗಿ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳಂತ ತೋರಿಸುತ್ತಲ್ಲ ಸರ್. ಖಂಡಿತವಾಗಿ. ಯಾಕಂದ್ರೆ ಅಲ್ಲಿ ಅವಳು ಓಡಿ ಈಚೆಗೆ ವಾಪಸ್ ಬಂದ್ಲಲ್ಲ, ವಾಪಸ್ ಬಂದ ಸಂದರ್ಭದಲ್ಲಿ ಆಕೆಯ ತಲೆಯ ಹಿಂಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದದ್ದು. ಒಂದು ವೇಳೆ ಈ ವ್ಯಕ್ತಿ ಮಚ್ಚನ್ನ ಬೇರೆ ಕಡೆ ಬೀಸಿ ಬಿಟ್ಟಿದ್ರೆ ಅವಳು ಪ್ರಾಣಾಪಾಯದಿಂದ ಎಲ್ಲೋ ಉಳ್ಕೊಳ್ತಾ ಇದ್ಲು. ತಲೆ ಹಿಂಭಾಗ ಅಂತ ಹೇಳಿದ್ರೆ ಅಲ್ಲಿ ಆ ಭಾಗದಲ್ಲಿ ಚಿಕ್ಕ ಮೆದುಳು ಇರುತ್ತಂತೆ, ಆ ಭಾಗಕ್ಕೆ ಯಾವತ್ತೂ ಏಟು ಬೀಳಬಾರ್ದಂತ. ಅಲ್ಲೇ ಕತ್ತಿ ಏಟು ಹಾಕ್ತಾನಲ್ಲ ಸರ್ ಅವನು, ಅಲ್ಲೇ ಕತ್ತಿ ಏಟು ಬಿದ್ದಿದೆ. ಮತ್ತೆ ನಿಮ್ಮ ಬಲದ ಭುಜದ ಹಿಂಬದಿಗೆ ಮತ್ತೊಂದು ಬಲವಾದ ಏಟು ಬಿದ್ದಿದೆ. ಅದು 2 ಮಾರಣಾಂತಿಕ ಏಟುಗಳು. ಆ ಕಾರಣಕ್ಕಾಗಿ ಆಕೆ ಅಲ್ಲಿ ಕುಸಿದು ಬಿದ್ದು ಅಲ್ಲಿ ಡೆತ್ ಆಗಿದ್ದಾಳೆ. ಒಂದು ಕಡೆ ಯಾಕಂದ್ರೆ ಇದನ್ನೆಲ್ಲಾನು ನಾವು ಯೂಟ್ಯೂಬ್ ಅಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮೊಬೈಲ್ ಬಿದ್ದಿದೆ, ಇನ್ನೊಂದು ಕಡೆ ಅವಳು ಬ್ಯಾಗ್ ಬಿದ್ದಿದೆ. ಇನ್ನೊಂದು ದುರಂತ ಅಂದ್ರೆ ಅವಳು ಎಷ್ಟು ಸ್ಪೀಡ್ ಆಗಿ ಓಡ್ತಾ ಇದ್ಲು ಅಂತ ಹೇಳಿದ್ರೆ, ಅವಳ ಮುಖ ಒಡೆದು ಹೋಗ್ಬಿಟ್ಟಿದೆ ಬಿದ್ದಿದ್ದ ಏಟಿಗೆ. ಆ ಒಂದು ಡಾಂಬರ್ ಇರುತ್ತಲ್ಲ ರಸ್ತೆ, ಬಸ್ ಸ್ಟ್ಯಾಂಡ್ ಎಂದು ಬಿದ್ದಿದ್ದ ಏಟಿಗೆ ಮುಖ ಒಡೆದು ಹೋಗ್ಬಿಟ್ಟಿದೆ ಸರ್. ಯಾಕಂದ್ರೆ ಇಲ್ಲಿ ಎಂಟೈರ್ ವಿಡಿಯೋ ಇದೆ, ಆದ್ರೆ ಇದನ್ನ ನಾವು ತೋರಿಸುವ ಹಾಗಿಲ್ಲ. ಇದೇನ್ ಸರ್ ಇದು? ಈ ರೀತಿಯೂ ವಿಕೃತ ಮನಸ್ಸಿನ ವ್ಯಕ್ತಿಗಳಿರ್ತಾರ ಅನ್ನೋದು ನನಗೆ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಅವಳದು ಒಂದು ಜೀವ, ಆ ಮುಕ್ತ ಜೀವನ ಆ ರೀತಿ. ನೋಡಿ, ಆ ಚೇತನ್ ಏನು ಹುಡುಗ ಇದ್ದಾನೆ, ಆತನು ಅಂತರ್ಮುಖಿಯಾಗಿ ಇದ್ದಂತ ಹುಡುಗ ಅಂತ ಹೇಳ್ತಾರೆ. ಅವನನ್ನು ಗೊತ್ತಿದ್ದವರು. ಅವನು ಕೆಲಸದ ಸಂದರ್ಭದಲ್ಲೂ ಸಹ ಹೆಚ್ಚು ಮಂದಿ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಅವನು ಪೇಟೆಯಲ್ಲಿಯೂ ಸಹ ಹೆಚ್ಚು ಓಡಾಟ ಮಾಡುತ್ತಿದ್ದಂತ ಹುಡುಗ ಅಲ್ಲಂತೆ. ಆದ್ರಿಂದಾಗಿ ಅವನಿಗೆ ಸ್ನೇಹಿತರು ಕಡಿಮೆ. ಅವನು ಒಬ್ಬಂಟಿ ವ್ಯಕ್ತಿ, ಅಂದ್ರೆ ನಿಮ್ಗೆ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿಗಳು ಅಂತ ನಾವೇನು ಹೇಳ್ತೇವೆ, ಅಂತಹ ಒಂದು ಅಂತರ್ಮುಖಿಯಾದಂತ ಯುವಕ. ಹಾಗಾಗಿ ಅವನಲ್ಲಿ ಆ ರೀತಿಯ ಒಂದು ರೋಷ ಕ್ರಿಯೇಟ್ ಆಗಿದೆ, ಅದು ಪ್ರಕಟಗೊಂಡಿದೆ, ಅದು ಈಕೆಯ ಮೇಲೆ ಪ್ರಹಾರ ಮಾಡಿದೆ. ಅದರಲ್ಲಿ ಕೊನೆ ಆ ಅಂತಿಮ ಕ್ಷಣ ಏನಿದೆ, ಒಂದು 5 ನಿಮಿಷ ಇದೆ ಅಲ್ಲ ಸರ್, ಅದು ತುಂಬಾ ಭೀಕರತೆಯಿಂದ ಕೂಡಿದೆ. ಅಂದ್ರೆ ಯಾರಿಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು ಸರ್. ಆ ರೀತಿ ಇದೆ ಕ್ಯಾಮ್ರಾದಲ್ಲಿ ನೋಡಿದಾಗ. ನೀವು ಅಲ್ಲಿ ನೋಡಿ, ಅವಳು ನೋಡಿ, ಖಂಡಿತವಾಗಿ ಅಂತಹ ಸಂದರ್ಭಗಳಲ್ಲಿ ಅಲ್ಲಿ ಸೇರಿ ಇದ್ದದ್ದೇ ಜನ ಕಡಿಮೆ. ಅಂತವರು ಆ ಘಟನೆಯನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಅವರೇ ಒಂದು ತರ ಶಾಕಿಗೆ ಒಳಗಾಗ್ತಾರೆ.
ಆದ್ದರಿಂದ ಅವನನ್ನು ತಡೆಯುವ ಪ್ರಯತ್ನವನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಅಲ್ಲಿ ಆತನಿಗೆ ಕಲ್ಲು ಬಿಸಾಡುವುದ ಬೇರೆ ಯಾವುದೋ ವಸ್ತುವಿನಿಂದ ಬಿಸಾಡಿ ಅವನನ್ನು ಡಿಸ್ಟರ್ಬ್ ಮಾಡುವಂತ ವ್ಯವಸ್ಥೆಗಳು ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದು ಬಸ್ ಸ್ಟ್ಯಾಂಡ್ ನ ಪ್ಲಾಟ್ಫಾರಂ ಡಾಮರು ಹಾಕಲಾಗಿದೆ. ಅದು ಅಲ್ಲಿ ಬಸ್ಸುಗಳು ನಿಲ್ಲುವಂಥದ್ದು. ಅಲ್ಲಿ ನಿಮಗೆ ಕೈಗೆ ಸಿಗಲಿಕ್ಕೆ ಯಾವುದೇ ವಸ್ತುಗಳಿಲ್ಲ. ಇದು ಒಂದು ಕೊರತೆಯಾಗಿದೆ. ಅಲ್ಲಿ ಆಕೆ ಬಸ್ಸಲ್ಲಿ ಕುಳಿತುಕೊಂಡು ಯುವ ಬಂದಿದ್ದಾನೆ, ಏನಾದರೂ ಅಪಾಯ ಮಾಡಬಹುದು ಎನ್ನುವ ಭಾವನೆ ಅವಳಿಗಿದ್ದರೆ ಅವಳು ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಭಾವನಿಗೆ ಫೋನ್ ಮಾಡಿ, ಭಾವ ಇವಳಿಗೆ ಫೋನ್ ಮಾಡಿ, ಈ ಹೊತ್ತಿನಲ್ಲಿ ಆಕೆ ತನ್ನ ಮೊಬೈಲ್ನಿಂದ 112ಗೆ ಫೋನ್ ಮಾಡ್ತಾ ಇದ್ರೆ ಆ ಹೊತ್ತಿಗೆ ಪೊಲೀಸರು ಅಲ್ಲಿಗೆ ಬರ್ತಾ ಇದ್ರು. ಹೇಳಿದ್ರೆ BC ರೋಡ್ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ಪೊಲೀಸ್ ಸ್ಟೇಷನ್ ಇದೆ ಒಂದು, ಮತ್ತು ಪೆಟ್ರೋಲಿಂಗ್ ವಾಹನ ಇರ್ತದೆ. ಇಮಿಡಿಯೇಟ್ ಪೊಲೀಸರು ಅಲ್ಲಿಗೆ ಕನೆಕ್ಟ್ ಆಗ್ತಾ ಇದ್ರು. ಯಾಕಂದ್ರೆ ಕೇವಲ 100 ಗಜ ದೂರದಲ್ಲಿ ಇರುವಂತದ್ದು ಪೊಲೀಸ್ ಸ್ಟೇಷನ್ ಮತ್ತು ಈ ಸ್ಥಳ. ಆ ಸಂದರ್ಭದಲ್ಲಿ ಅದು ನಿಮಗೆ ಸುರಕ್ಷಾ ಕವಚ ಎನ್ನುವುದು ಮರೆತು ಹೋಗುತ್ತದೆ. ಮತ್ತೇನಂತಂದ್ರೆ ನಾವು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತ ಯತ್ನದಲ್ಲಿ ಯಾರನ್ನು ಸಹಾಯಕ್ಕೆ ಕರಿಬೇಕು ಎನ್ನುವ ಆಲೋಚನೆಯನ್ನು ಕಳ್ಕೊಳ್ತೇವೆ. ಆ ಟೈಮ್ ಮರೆತು ಹೋಗ್ತೇವೆ. ಅದೇ ಇಲ್ಲಿ ಲಾವಣ್ಯನಿಗೆ ಆದದ್ದು ನೋಡಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅವಳು 112ಗೆ ಏನಾದ್ರೂ ಕಾಲ್ ಮಾಡಿಬಿಟ್ಟಿದ್ರೆ ಒಂದು ಆ ವ್ಯಕ್ತಿಗೂ ಭಯ ಬರ್ತಿತ್ತು ಖಂಡಿತವಾಗಿ. ಮತ್ತೆ ಅವನು ವಿಚಲಿತನಾಗ್ತಿದ್ದ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕತ್ತಿಯನ್ನ ಎಲ್ಲಿಂದ ತಯಾರು ಬಂದಿದ್ದ ನೋಡಿ ಸರ್. ಆ ಕತ್ತಿ ನೋಡಿ ಯಾವ ರೀತಿ ಉದ್ದ ಇದೆ, ಒಳ್ಳೆ ಮಚ್ಚಿದ್ದಾಗಿದೆ ಅಲ್ಲ ಸರ್. ಮಚ್ಚಿದೆ. ನಿಮ್ಗೆ ಸಾಧಾರಣವಾಗಿ ಸಂತೆ ಆಗುತ್ತಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾರಕ್ಕೆ ಒಂದೊಂದು ದಿವಸಗಳಲ್ಲಿ ಒಂದೊಂದು ಕಡೆಗಳಲ್ಲಿ ಸಂತೆ ಆಗುತ್ತೆ. ಆ ಸಂತೆಗಳಲ್ಲಿ ಇಂತಹ ಮಚ್ಚುಗಳನ್ನು ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳಿಯೇ ಬರುವವರಿದ್ದಾರೆ. ಇಲ್ಲಿ ಮಚ್ಚುಗಳನ್ನು ತಯಾರಿಸುವಂತಹ ಜನ ಇದ್ದಾರೆ. ಅವರ ಉದ್ಯೋಗವೇ ಅದು, ಮಚ್ಚು ತಯಾರಿಸುವುದು, ಸಂತೆಯಲ್ಲಿ ಕೊಂಡೋಗಿ ಮಾರಾಟ ಮಾಡುದು, ಮಚ್ಚು ಕತ್ತಿ ಎಲ್ಲವನ್ನ. ಸೊ ಇದನ್ನ ಅದು ಕೃಷಿಕರ ಉಪಯೋಗಕ್ಕಾಗಿ ಬೇಕಾಗಿರುವಂತದ್ದು. ಅದೇ ಮಚ್ಚನ್ನು ಇಲ್ಲಿ ಒಂದು ಹೆಣ್ಮಗಳನ್ನ ಕೊಲೆ ಮಾಡಲಿಕ್ಕೆ ಉಪಯೋಗ ಮಾಡಲಾಗಿದೆ. ಅಂದ್ರೆ ಒಂದು ಸಂತೆಯಲ್ಲಿ ತಗೊಂಡಿದ್ದಾನೆ. ಆಲ್ಮೋಸ್ಟ್ ಸಂತೆಯಲ್ಲಿ ತಗೊಂಡಿರುತ್ತೆ, ಇಲ್ಲಾಂದ್ರೆ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಹ ಸಿಗುತ್ತೆ ಅಂತ ಮಚ್ಚುಗಳು. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಥಿತಿ ಯೋಚನೆ ಮಾಡಿ, ತನ್ನ ಸೇಮ್ ಆ ಒಂದು ಹುಡುಗಿ ಪಾಪ ಅಷ್ಟು ಕಷ್ಟದಿಂದ ಆ ಹಳ್ಳಿಯಿಂದ ಬಂದು ಅಲ್ಲಿ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಅವಳು ಅಷ್ಟು ಕಷ್ಟದಿಂದ ತನ್ನ ಊರಿಗೆ ಹೋಗ್ಬೇಕಾದ್ರೆ ಅವಳು ಎಷ್ಟು ಕಷ್ಟಪಟ್ಟಿರ್ತಾಳೆ ಬೆಳಗ್ಗೆಯಿಂದ ಹೋಗಿ ಬರುವುದಕ್ಕೆ. ಈ ವ್ಯಕ್ತಿ ಅವಳನ್ನ ಈ ರೀತಿ ಅಟ್ಟಾಡಿಸಿ ಕೊಲೆ ಮಾಡ್ತಾನಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಎಷ್ಟು ಕೆಟ್ಟದಾಗಿರ್ಬೋದು. ಕಾರಿಗೆ ಇನ್ಸೂರೆನ್ಸು ಅದು ಇದು ಯಾವುದು ವ್ಯಾಲಿಡ್ ಇಲ್ಲ ಅಂತೆ. ಯಾರ್ದೋ ಒಂದು ಕಾರ್, ಇದು ಯಾರ್ದೋ ಒಂದು ಕಾರನ್ನು ಇಟ್ಕೊಂಡು ಬಂದಿದ್ದಾನೆ. ಆ ಕಾರು ಈಗ ಪೊಲೀಸರ ವಶದಲ್ಲಿದೆ. ಅದರ ನಂಬರ್ ಪ್ಲೇಟ್ ಅನ್ನು ಸ್ಕ್ಯಾನ್ ಮಾಡಿ ಪರಿವಾರದಲ್ಲಿ ನೋಡಿದಾಗ ಅದರ ರಿಜಿಸ್ಟ್ರೇಷನ್ ಮತ್ತು ಇನ್ಸೂರೆನ್ಸ್ ಅದೆಲ್ಲವೂ ಲ್ಯಾಪ್ಸ್ ಆದಂತ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಇವನಂತ ಹೇಳಿದ್ರೆ ಮೊದ್ಲೇ ತಯಾರಿ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ಹೌದು, ಖಂಡಿತವಾಗಿ ಮೊದಲೇ ತಯಾರಿ ಮಾಡಿಕೊಂಡು ಕತ್ತಿಯೆಲ್ಲ ಪರ್ಚೇಸ್ ಮಾಡಿಕೊಂಡು ಬ್ಯಾಗಿನಲ್ಲಿ ಇಟ್ಟುಕೊಂಡು ಬಂದಿದ್ದಾನೆ. ನೇರವಾಗಿ ನೋಡಿ, ಅದು ಕತ್ತಿ ನಿಮಗೆ ನೋಡುವಾಗ ಬ್ಯಾಗ್ ಎಷ್ಟು ಉದ್ದ ಉಂಟು ಅಷ್ಟೇ ಉದ್ದ ಕತ್ತಿಯೂ ಇದೆ. ಬಸ್ ಸ್ಟ್ಯಾಂಡ್ ಎಂಟ್ರಿ ಮಾಡಿದ್ದಾನೆ. ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡ್ ಅನ್ನು ನೀವು ರಸ್ತೆಯಿಂದ ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಆಗುವಾಗಿಲ್ಲ. ನೀವು ರಸ್ತೆಯಿಂದ ಮೇಲ್ಗಡೆ ಬಂದು ಬದಿಯಿಂದ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗಬೇಕು, ಎಡದ ಬದಿಯಿಂದ ಇಲ್ಲದ್ರೆ ಬಲದ ಬದಿಯಿಂದ. ಮಧ್ಯದಲ್ಲಿ ನಿಮಗೆ ಅಂಡರ್ ಗ್ರೌಂಡಿಗೆ ಪಾತ್ವೇ ಇದೆ, ಅಲ್ಲಿ ವೆಹಿಕಲ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ಒಂದು ಬಲದ ಬದಿಯಿಂದ ಬರಬೇಕು, ಇಲ್ಲದ್ರೆ ಎಡದ ಬದಿಯಿಂದ ಬರಬೇಕು, ಬಸ್ ಸ್ಟ್ಯಾಂಡ್ನ ಒಳಗೆ ಬರಬೇಕಾದ್ರೆ ನೀವು. ಅದರಿಂದಾಗಿ ಇವನು ಅವನ ಕಾರನ್ನು ಅಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಾನೆ. ನಡ್ಕೊಂಡು ಆ ಎಡದ ಬದಿಯಿಂದ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗಿದ್ದಾನೆ. ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಆಗಿ ಮುಂದೆ ಬಂದು ಅಲ್ಲಿಂದ ರೈಟಿಗೆ ತಗೊಂಡು ಪ್ಲಾಟ್ಫಾರ್ಮಿಗೆ ಎಂಟ್ರಿ ಆಗಿದ್ದಾನೆ. ಯಾಕಂದ್ರೆ ಆ ಭಾಗದಲ್ಲಿ ಈ ಕಕ್ಕೆಪದ ಕಡೆಗೆ ಹೋಗುವಂತ ಬಸ್ಸುಗಳು, ಕಾಸರಗೋಡು ಕಡೆಗೆ ಹೋಗುವ ಬಸ್ಸುಗಳು, ಕಡೇಶ್ವಾಲಯಕ್ಕೆ ಹೋಗುವಂತ ಬಸ್ಸುಗಳು, ವಿಟ್ಲ ಕಡೆಗೆ ಹೋಗುವಂತ ಬಸ್ಸುಗಳು ನಿಂತಿರುವಂತ ಪ್ಲಾಟ್ಫಾರ್ಮ್ ಅದು. ಲೋಕಲ್ ಬಸ್ಸುಗಳು ಅಂತ ಹೇಳುವುದು ನಾವು, ಸೆಟ್ಲ್ ಬಸ್ಸುಗಳಂತ ನಾವು ಏನ್ ಹೇಳ್ತೇವೆ, ಆ ಬಸ್ಸುಗಳು ನಿಲ್ಲುವಂತ ಒಂದು ಪ್ಲಾಟ್ಫಾರ್ಮ್. ಅಲ್ಲಿ ಒಟ್ಟು 6 ಪ್ಲಾಟ್ಫಾರ್ಮ್ ಇದೆ, 6 ಬಸ್ಸುಗಳನ್ನು ನಿಲ್ಲಿಸ್ತಾರೆ ಅಲ್ಲಿ. ಈ ಕಕ್ಕೆಪದ ಹೋಗುವ ಬಸ್ಸು ಲಾಸ್ಟ್ ಭಾಗದಲ್ಲಿ ನಿಲ್ಲುವಂತದ್ದು. ಸೊ ಇದು ಒಂದು ದುರಂತನೇ ಇದೆ, ಲಾಸ್ಟ್ ಅಲ್ಲಿ ನಿಂತಿದ್ದೇ ಈ ಒಂದು ಇದಕ್ಕೆ ಕಾರಣ ಆಯ್ತೇನೋ. ಹೌದು, ಅದರ ಪ್ಲಾಟ್ಫಾರ್ಮೇ ಅದು, ಆ ಬಸ್ ನಿಲ್ಲುವಂತದ್ದು. ಕಕ್ಕೆಪದವಿಗೆ ಹೋಗುವ ಬಸ್ಸನ್ನು ಡಿಪೋದಿಂದ ತಂದು ಅಲ್ಲಿ ನಿಲ್ಲಿಸಿ ಅವನು ಮತ್ತು ನಿರ್ವಾಹಕರು ಹೋಟೆಲಿಗೆ ಹೋಗಿದ್ದಾರೆ. ಹೋಟೆಲಲ್ಲಿ ಟೀ ಕುಡಿದು ಮತ್ತೆ ಅಲ್ಲಿ ಅವರು ಊಟ ಪಾರ್ಸೆಲ್ ಮಾಡ್ತಾರೆ. ಯಾಕಂದ್ರೆ ಆ ಬಸ್ಸು ಹೋಗಿ ಕಕ್ಕೆಪದದಲ್ಲಿ ಹಾಲ್ಟ್ ಆಗುವಂಥದ್ದು.
ರಾತ್ರಿ ಊಟ ಬೇಕಲ್ಲ, ಅದಕ್ಕೆ ಇಲ್ಲಿಂದಲೇ ಬಿಸಿ ರೋಡಿನಿಂದಲೇ ಅವರು ಊಟ ಪಾರ್ಸೆಲ್ ತಗೊಂಡು ಹೋಗೋದು. ಯಾಕಂದರೆ ರಾತ್ರಿ ವೇಳೆ ಕಟ್ಟೆಪದವಿನಲ್ಲಿ ಊಟ ಸಿಗುವುದಿಲ್ಲ ಅಂತ ಹೇಳಿ. ಹಾಗಾಗಿ ಡ್ರೈವರ್ ಮತ್ತು ನಿರ್ವಾಹಕ ಇರಲಿಲ್ಲ ಬಸ್ಸಿನಲ್ಲಿ. ಇದು ಒಂದು ಅವಳಿಗೆ ಬ್ಯಾಡ್ ಲಕ್. ಯಾಕಂತ ಹೇಳಿದ್ರೆ ಅವಳು ಬಂದು ಈ ಮುಖ್ಯ ಪ್ಲಾಟ್ಫಾರ್ಮ್ ಅಲ್ಲಿ ಪುತ್ತೂರು ಕಡೆಯೋ ಇಂದ ಬರುವಂತ ಬಸ್ಸಿನಲ್ಲಿ ಬಂದು ಕರ್ನಾಟಕದಲ್ಲಿ ಬಸ್ಸನ್ನು ಪಿಕಪ್ ಮಾಡಿದ್ದಾಳೆ. ಅಲ್ಲಿಂದ ಬಿಸಿ ರೋಡಿಗೆ ಬಂದಿದ್ದಾಳೆ. ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದಿದ್ದಾಳೆ. ಇಳಿದು ಅವಳು ಕಕ್ಕೆಪದವಿಗೆ ಹೋಗೋ ಬಸ್ಸು ನಿಂತಲ್ಲಿಗೆ ಹೋಗಿದ್ದಾಳೆ. ಅಲ್ಲಿವರೆಗೆ ಇವ ಎಂಟ್ರಿ ಆಗಿಲ್ಲ ಅಲ್ಲಿಗೆ ಬಸ್ ನಿಲ್ದಾಣಕ್ಕೆ. ಅವಳು ಹೋಗಿ ಬಸ್ಸಲ್ಲಿ ಕುಳಿತುಕೊಂಡ ನಂತರ ಇವ ಎಂಟ್ರಿ ಆಗಿರೋದು. ಯಾಕಂದ್ರೆ ಅವಳು ಬಂದು ಬಸ್ಸಲ್ಲಿ ಇಳಿದದ್ದು ಇವನಿಗೆ, ಇವ ಕಾರಲ್ಲಿ ಕೂತಿದ್ದಲ್ಲ ರಸ್ತೆ ಬದಿಯಲ್ಲಿ, ಅಲ್ಲಿಂದ ಕಾಣ್ತಾ ಇತ್ತು ಅವನಿಗೆ. ಅವ ಅದಕ್ಕಿಂತ ಮೊದಲು ಕಾರು ನಿಲ್ಲಿಸಿ ಒಮ್ಮೆ ಬಸ್ ಸ್ಟ್ಯಾಂಡಿಗೆ ಬಂದು ಎಲ್ಲ ಒಂದು ಸುತ್ತು ಹೊಡೆದಿದ್ದಾನೆ. ಅದರ ನಂತರ ಹೋಗಿ ಪುನಃ ಕಾರಲ್ಲಿ ಕೂತಿದ್ದಾನೆ ಇವಳನ್ನು ವೇಟ್ ಮಾಡಿಕೊಂಡು. ಅಷ್ಟೊತ್ತಿಗೆ ಈ ಬಸ್ಸು ಬಂದಿದೆ ಅಲ್ಲ, ಬಸ್ಸಲ್ಲಿ ಬಂದು ಇವಳು ಇಳಿದೋದನ್ನು ನೋಡಿದ್ದಾನೆ ಕಾರಲ್ಲಿ ಕುಳಿತು. ಅವಳು ಆಚೆ ಬಸ್ಸಿಗೆ ಹೋದ ಮೇಲೆ ಇವ ಪುನಃ ಬಂದು ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಆಗಿ ಈ ಕಡೆಯಿಂದ ಬಸ್ ನಿಲ್ದಾಣದ ಬಲದ ಬದಿಯಿಂದ ಎಕ್ಸಿಟ್ ಹಾಕೊಂಡು ಬಸ್ಸಿನ ಹತ್ರ ಹೋಗಿದ್ದಾನೆ. ಅಲ್ಲಿ ಹೋಗಿ ಅವಳು ಕೂತ ಸೀಟಲ್ಲೇ ಕೂತಿದ್ದಾನೆ. ಆಕೆ ಅವಳು ಭಾವನೆಗೆ ಫೋನ್ ಮಾಡಿ ಇದೆಲ್ಲ ಘಟನೆ ನಡೆಯುತ್ತೆ. ಅದರ ನಂತರ ಈ ಎಲ್ಲ ಘಟನೆಗಳು ನಡೆದಿದೆ. ಸೊ ಇದಾದ ಮೇಲೆ ಸರ್ ಅಲ್ಲಿಂದ ಇವನು ತಪ್ಪಿಸ್ಕೊಳ್ತಾನಲ್ಲ, ಇವನು ಟೋಲ್ ಪಾಸ್ ಆಗಿಲ್ವಾ ಬ್ರಹ್ಮರಕುಟ್ಲು ಟೋಲ್ ಪಾಸ್ ಆಗಿದ್ದಾನೆ. ಪೊಲೀಸರು ಇವರನ್ನು ಐಡೆಂಟಿಫೈ ಮಾಡಿ ಇವರನ್ನು ಹಿಡಿಲಿಕ್ಕೆ ಮುಖ್ಯ ಕಾರಣವಾದದ್ದೇ ಅದು. ಪೊಲೀಸರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವ ಅಲ್ಲಿಂದ ಕಾರಲ್ಲಿ ಹೋಗಿದ್ದೆ ಅಂತ ಗೊತ್ತಾಯ್ತಲ್ಲ, ಆಲ್ಟೋ ಕಾರಲ್ಲಿ. ಇಮಿಡಿಯೇಟ್ ಅಲ್ಲಿನ CC ಕ್ಯಾಮರಾವನ್ನು ಪರಿಶೀಲನೆ ಮಾಡಿದ್ರು. ಆ ಪ್ಲೇಸ್ ಇದ್ದು ಬಸ್ ಸ್ಟ್ಯಾಂಡ್ನ ಪ್ಲೇಸ್ ಇದು. ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಂತ ಎಲ್ಲ CC ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ನ ಹೊರಗಡೆ ಇದಂತ ಖಾಸಗಿ ಅಂಗಡಿಗಳ ಬಾಗಿಲಲ್ಲಿರುವಂತಹ CC ಕ್ಯಾಮರಾನ ಪರಿಶೀಲನೆ ಮಾಡುವಾಗ ಕಾರು ಮಂಗಳೂರು ಕಡೆಗೆ ಹೋಗಿದೆ. ಮಂಗಳೂರು ಕಡೆಗೆ ಹೋಗಿದೆ ಅಂತ ಕೂಡಲೇ ಇಮಿಡಿಯೇಟ್ ಕಾರು ಮುಂದಕ್ಕೆ ಹೋಗಿದೆ. ನಂತರ ಅವರು ಬ್ರಹ್ಮರಕುಟ್ಲಿನ ಟೋಲ್ ಚೆಕ್ ಮಾಡುವಾಗ ಟೋಲ್ ಪಾಸ್ ಹಾಕೊಂಡು ಹೋಗಿದೆ. ಟೋಲ್ ಪಾಸ್ ಹಾಕೊಂಡು ಹೋದ ಮೇಲೆ ಇಮಿಡಿಯೇಟ್ ಅವರು ಹೊರಗಿಪೇಟೆ ಖಾಸಗಿ CC ಕ್ಯಾಮರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ. ರೋಡ್ ಸೈಡಿಗೆ ಮುಖ ಮಾಡಿ ಇರುವಂತದ್ದನ್ನು. ಕಾರು ಮುಂದೆ ಹೋಗಿದೆ. ಅದರ ನಂತರ ಅವರು ಪರಿಶೀಲನೆ ಮಾಡುವುದು ನಿಮಗೆ ಕಣ್ಣೂರು ಮತ್ತು ಪಡೀಲು. ಪಡೀಲಲ್ಲಿ ಕಾರು ಪಾಸ್ ಆಗಿದೆ. ಪಡೀಲಲ್ಲಿ ಕಾರು ಪಾಸ್ ಆದಾಗ ಆ ಕಾರು ಬಿಕನಘಟ್ಟೆ ಮೇಲೆ ಹೋಗಿದೆ. ಇಮಿಡಿಯೇಟ್ ನಂತರ CC ಕ್ಯಾಮರಾ ಪರಿಶೀಲನೆ ಮಾಡಿದ್ದಾರೆ. ನಂತರ CC ಕ್ಯಾಮರಾ ಪರಿಶೀಲನೆ ಮಾಡಿದರೆ ಅದರ ನಂತರ ಕಾರು ಎಲ್ಲಿಗೆ ಹೋಗಿದೆ ಅಂತಂದರೆ ಏರ್ಪೋರ್ಟ್ ರೋಡಿಗೆ ಹೋಗಿದೆ. ಏರ್ಪೋರ್ಟ್ ರೋಡಿಗೆ ಹೋಗಿ ಅದರ ನಂತರ ಅದು ಪಚ್ಚನಾಡಿ ಸೈಡಿಗೆ ಹೋಗಿದೆ. ಬೋನ್ನೆಲ್ನಿಂದ ರೇಟಿಗೆ ಪಚ್ಚನಾಡಿ ಸೈಡಿಗೆ ಹೋಗಿದೆ. ಅಲ್ಲಿವರೆಗೆ ಇವರಿಗೆ ಕಾರನ್ನು ಖಾಲಿ CC ಕ್ಯಾಮರಾಗಳ ಕನೆಕ್ಟಿವಿಟಿಯಿಂದ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ಸೊ ಕೊನೆಯದಾಗಿ ಅವನು ಪಚ್ಚನಾಡಿಯಲ್ಲಿ ಬೆಳಗ್ಗೆ ಒಂದು ಅಂಗಡಿ ಮುಂದೆ ಕೂತ್ಕೊಂಡಿರ್ತಾನೆ. ಅಂದ್ರೆ ಕೂತ್ಕೊಂಡಿರ್ತಾನೆ, ಕಾರ್ ಇತ್ತು, ಅಂಗಡಿ ಮುಂದೆ ಕೂತ್ಕೊಂಡಿರ್ತಾನೆ. ಇವರು ಕಾರನ್ನೇ ಐಡೆಂಟಿಫೈ ಮಾಡ್ಕೊಂಡು ಹೋದಲ್ಲ. ಪಚ್ಚನಾಡಿವರೆಗೆ ಕಾರು ಹೋಗಿದೆ. ಅದರ ನಂತರ ಹೋಗ್ಬೇಕಾದ್ರೆ ಅದು ವಾಮಂಜೂರಿಗೆ ಹೋಗ್ಬೇಕು. ವಾಮಂಜೂರಿಗೆ ಹೋಗಿಲ್ಲ, ಬೋಂದೆಲ್ ಪಾಸ್ ಆಗಿದೆ. ಬೋಂದೆಲ್ ಪಾಸ್ ಆದ್ರೆ ನಿಮಗೆ ನೀವು ಬೋಂದೆಲ್ ನೆಕ್ಸ್ಟ್ ಸಿಕ್ಕುವುದೇ ನಿಮಗೆ ಪಚ್ಚನಾಡಿಯ ನಂತರ ನಿಮಗೆ ವಾಮಂಜೂರು ಸಿಕ್ಕುವುದು. ಇದರ ಮಧ್ಯೆ ಈ ಕಾರು ಸಿಕ್ಕಿದೆ ಪೊಲೀಸರಿಗೆ. ಅದರ ಪಕ್ಕದಲ್ಲೇ ಇವ ಇದ್ದಾನೆ. ಅದು ಇಲಿ ಪಾಷಾಣ ಕುಡಿದಿದ್ದಾನಂತ ಸುದ್ದಿ ಬಂದಿದೆ ಈಗ. ಪೊಲೀಸರು ಅವರನ್ನು ವಿಚಾರಣೆ ಮಾಡುವಾಗಲೇ ಹೇಳಿದ್ರು ನಾನು ಇಲಿ ಪಾಷಾಣ ಕುಡಿದಿದ್ದೇನೆ ಅಂತ. ಹಾಗೆ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು. ಈಗ ತುಂಬಾ ವಿಚಿತ್ರ ಅಂದ್ರೆ ಅವನು ಕಾರ್ ಹಾಕೊಂಡು ಆರಾಮಾಗಿ ಅಂಗಡಿ ಮುಂದೆ ಕೂತ್ಕೊಂಡಿದ್ದಾನಂದ್ರ ಅರ್ಥ. ಯಾಕಂತ ಹೇಳಿದ್ರೆ ಬೆಳಗಿನ ಹೊತ್ತು ಆತನಿಗೆ ಈ ಇಲಿ ಪಾಷಾಣ ತಿಂದಿದ್ದಾನೆ. ಅವನಿಗೆ ಫುಡ್ ಸಿಕ್ಲಿಲ್ಲ. ಆ ಬೆಳಗಿನ ಹೊತ್ತಿಗೆ ಅಲ್ಲಿ ಯಾವುದೇ ಚಿಕ್ಕ ಪುಟ್ಟ ಗೂಡಂಗಡಿಗಳು ಹೋಟೆಲ್ಗಳು ಇಲ್ಲ. ತಿನ್ಬೇಕಾದ್ರೆ ಅದಕ್ಕಿಂತ ಅವನು ಒಂದು ವಾಮಂಜೂರಿಗೆ ಬರಬೇಕು, ಇಲ್ಲದ್ರೆ ವಾಪಸ್ಸು ಬೋಂದೆಲಿಗೆ ಹೋಗಬೇಕು. ಮಧ್ಯದ ಪ್ರದೇಶ ಏನಿದೆ ಅಲ್ಲಿ ಅಂತಹ ಹೋಟೆಲ್ಗಳು ಇಲ್ಲ. ದೊಡ್ಡ ಹೋಟೆಲ್ಗಳು ಇಲ್ಲ, ಚಿಕ್ಕ ಹೋಟೆಲ್ಗಳು ಇಲ್ಲ. ಯಾಕಂತಂದ್ರೆ ಅಲ್ಲಿ ಅದು ಡಂಪಿಂಗ್ ಯಾರ್ಡ್ ಇರುವಂತ ಪ್ರದೇಶ. ಒಂದು 100-150 ಮನೆಗಳಿವೆ. ಬಹುತೇಕರು ಈ ಹಿಂದೆ ಆ ಡಂಪಿಂಗ್ ಯಾರ್ಡ್ ಅಲ್ಲಿ ಕಾರ್ಮಿಕರಾಗಿದ್ದಂತವರ ಮನೆಗಳು ಇರುವಂತದ್ದು. ಇತ್ತೀಚೆಗೆ ಕೆಲವರು ಅಲ್ಲಿ ಜಾಗ ತೆಗೆದುಕೊಂಡು ಮನೆ ನಿರ್ಮಾಣ ಮಾಡಿದವರು ಇದ್ದಾರೆ. ಸರ್ ಅಂದ್ರೆ ಇವನಿಗೆ ಇವನಿಗೆ ಯಾವಾಗ ಆಹಾರ ಸಿಗ್ಲಿಲ್ಲ, ಹೀಗಾಗಿ ತಪ್ಪಿಸ್ಕೊಳ್ಲಿಕ್ಕೆ ಆಗಿಲ್ಲ, ಅಂದ್ರೆ ನಡಿಲಿಕ್ಕೆ ಆಗಿಲ್ಲ. ಹೌದು, ಯಾಕಂದ್ರೆ ನಿಶಕ್ತಿ ಬರುತ್ತಲ್ಲ, ನಿಶಕ್ತಿಯಿಂದಾಗಿ ಅದನ್ನ ಆಚೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಅಲ್ಲಿ ಕೂತ್ಕೊಂಡಿದ್ದ. ಅದೇ ಸಂದರ್ಭದಲ್ಲಿ ಪೊಲೀಸರು ಈ ಮೆಥಡ್ ಅಲ್ಲಿ CC ಕ್ಯಾಮರಾಗಳನ್ನ ಫಾಲೋ ಮಾಡಿಕೊಂಡು ಹೋಗಿ ಅಲ್ಲಿಗೆ ರೀಚ್ ಆಗಿದ್ದಾರೆ. ಇಡೀ ಪ್ರಕರಣವನ್ನು ಆರೋಪಿಯ ಜಾಡು ಹಿಡಿಯುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಕಚೇರಿಯಲ್ಲಿ ಇರುವಂತಹ CCTV ಮಾನಿಟರಿಂಗ್ ಸೆಲ್ ಏನಿದೆ
ಆ ಸೆಲ್ಲಿನ ಸಿಬ್ಬಂದಿಗಳ ಕಾರ್ಯವನ್ನು ಮೆಚ್ಚಬೇಕು. ಸೊ ಒಟ್ಟಾರೆಯಾಗಿ ಇಲ್ಲಿ ಕೊನೆಯದಾಗಿ ಆರೋಪಿಗೆ ಯಾವ ರೀತಿ ಕಠಿಣವಾಗಿ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗೊತ್ತು, ಇಳಿ ಪಾಷಾಣ ಏನಾದ್ರೂ ತಿಂದು ಬಿಟ್ರೆ ಬಹು ಅಂಗಾಂಗ ವೈಫಲ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿವರೆಗೆ ಬಂದಿರುವಂತದ್ದು ರಿಪೋರ್ಟ್. ಅದು ಸೊ ಕೊನೆಯದಾಗಿ ಸರ್, ಈಗ ಲಾವಣ್ಯಗೆ ಈ ರೀತಿ ಭೀಕರ ಹತ್ಯೆಗೆ ಒಳಗಾಗಿದ್ದಾಳೆ, ಅವಳಿಗೆ ನ್ಯಾಯ ಸಿಗಬೇಕಾದ್ರೆ ಆರೋಪಿಗೆ ಕಠಿಣ ಶಿಕ್ಷೆ ಆದಲ್ಲಿ ಮಾತ್ರ ಒಂದು ಸಮಾಜದಲ್ಲಿ ಏನಾದ್ರೂ ಒಂದು ಈ ರೀತಿ ಅಪರಾಧ ಮಾಡೋದಕ್ಕೆ ಹೆದರ್ತಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಕಾದು ನೋಡುವ. ನೀವೇನಂತೀರಾ ಸರ್ ಕೊನೆಯದಾಗಿ? ಇಮಿಡಿಯೇಟ್ ಆಕ್ಷನ್ ಅಂತ ಹೇಳ್ತೇವೆ ನಾವು. ಕಾನೂನಿನ ಆದ್ರೆ action. ನಮ್ಮ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಇಮಿಡಿಯೇಟ್ ಆಕ್ಷನ್ ಇಲ್ಲ. ಏನಿದ್ರು ಪೊಲೀಸರು ಆರೋಪಿಯನ್ನು ಬಂಧಿಸಬೇಕು, ತನಿಖೆ ಮಾಡಬೇಕು, ದೋಷಾರೋಪಣ ಪಟ್ಟಿ ಸಲ್ಲಿಸಬೇಕು, ನ್ಯಾಯಾಲಯ ವಿಚಾರಣೆ ಮಾಡಬೇಕು, ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಅಪರಾಧ ಸಾಬೀತಾದರೆ ಶಿಕ್ಷೆ ವಿಧಿಸಬೇಕು. ಅಲ್ಲಿವರೆಗೆ ಆತ ಜೈಲಲ್ಲಿರಬೇಕು, ಇಲ್ಲದೆ ಅದನ್ನು ಜಾಮೀನಿನ ಮೇಲೆ ಬಿಡುಗಡೆಗೊಳಿಸುವುದು. ಈ ರೀತಿಯ ಪ್ರಕ್ರಿಯೆಗಳಿವೆ. ಅದು ಕಾನೂನಿನ ಪ್ರಕ್ರಿಯೆಗಳು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಕಾದಂತ ಒಂದು ವ್ಯವಸ್ಥೆ. ಅದನ್ನು ಮೀರಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ತುಂಬಾ ಲಾಂಗ್ ಪ್ರೊಸೆಸ್ ಆಗಿರುವುದರಿಂದ ಜನರಿಗೆ ಕಾನೂನಿನ ಬಗ್ಗೆ ಭಯ ಸ್ವಲ್ಪ ಕಡಿಮೆ. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಸರ್, ಲಾವಣ್ಯಳ ಆತ್ಮಕ್ಕೂ ಶಾಂತಿ ಸಿಗಲಿ, ಆದಷ್ಟು ಬೇಗನೆ ಈ ಯಾರು ಈ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ. ನೋಡಿ, ಈ ಪ್ರಕರಣದಲ್ಲಿ ಪೊಲೀಸರು ಇನ್ನು 3 ತಿಂಗಳ ಒಳಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. 90 ದಿವಸಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಕೂಡಲೇ ಒಬ್ಬ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನು ನೇಮಕ ಮಾಡಬೇಕು. ಇಮಿಡಿಯೇಟ್ ಈ ಕೇಸು ಜಿಲ್ಲಾ ಸೆಷನ್ಸ್ ಕೋರ್ಟಿಗೆ ವರ್ಗಾವಣೆ ಆಗಬೇಕು. ಜಿಲ್ಲಾ ಸೆಷನ್ ನ್ಯಾಯಾಲಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಬೇಕು. ಒಂದು 7-8 ತಿಂಗಳಲ್ಲಿ ಈ ಪ್ರಕರಣದ ತೀರ್ಪು ಬಂದ್ರೆ ಸೊ ನೋಡುವ ಸರ್, ಪೊಲೀಸರು ಯಾವ ರೀತಿ ಕೇಸನ್ನ ತಗೊಂಡೋಗ್ತಾರೆ ಅಂತ ಹೇಳಿ. ತುಂಬಾ ಧನ್ಯವಾದ ಸರ್.